ಪಾಕಿಸ್ತಾನಕ್ಕೆ ತಕ್ಕ ಉತ್ತರವನ್ನು ಕೊಡುವುದರ ಜೊತೆಯಲ್ಲಿ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಪಾಕಿಸ್ತಾನದ ಜೊತೆಯಲ್ಲಿ ನಮ್ಮ ಸಂಬಂಧವನ್ನ ಶಾಶ್ವತವಾಗಿ ಕಳೆದು ಹಾಕಬೇಕು ಅಂತ ಹೇಳಿ ನಾವು ಒತ್ತಾಯವನ್ನು ಮಾಡ್ತೇವೆ. ನಮ್ಮ ಜಿಲ್ಲೆಯಲ್ಲಿ ಪಾಕಿಸ್ತಾನ ಪ್ರಜೆಗಳು ಯಾರು ಇಲ್ಲ ಅಂತ ನಾನು ತಿಳ್ಕೊಂಡಿದ್ದೆ. ಆದರೂ ಕೂಡ ಅಕಸ್ಮಾತ್ ಇದ್ರೆ ಉಳಿದಿದ್ರೆ ಅವ್ರನ್ನ ಕೂಡಲೇ ಹೊರಗೆ ಹಾಕಿ ಆಡಳಿತ ಒಂದು ದಿಟ್ಟವಾದಂತ ಕ್ರಮವನ್ನು ತಗೊಳ್ಬೇಕು ಅಂತ ಹೇಳಿ ಒತ್ತಾಯ ಮಾಡ್ತೇನೆ. ಈಗಾಗಲೇ ಕೇಂದ್ರ ಸರ್ಕಾರ ಎಲ್ಲ ರಾಜ್ಯಗಳಿಗೆ ನಿರ್ದೇಶನವನ್ನು ಕೊಟ್ಟಿದೆ. ಬೆಂಗಳೂರಿನಂತ ಸಿಟಿಗಳಲ್ಲಿ, ಗುಲ್ಬರ್ಗ ಅಂತ ಸಿಟಿಗಳಲ್ಲಿ ಇನ್ನೂ ಉಳ್ಕೊಂಡಿದಾರ ಅಂತಕ್ಕಂಥ ಸಂಶಯವನ್ನು ವ್ಯಕ್ತ ಮಾಡ್ತಾ ಇದ್ದಾರೆ. ಅದಕ್ಕೆ ಸರ್ಕಾರ ಮೃದು ಧೋರಣೆ ತಾಳದೆ ರಾಜ್ಯ ಸರ್ಕಾರ ದಿಟ್ಟವಾದಂತ ಕ್ರಮ ತಗೊಳ್ಬೇಕು. ಇದು ದೇಶದ ಐಕ್ಯತೆ ಜೊತೆಯಲ್ಲಿ ಸುರಕ್ಷತೆ ಪ್ರಶ್ನೆ ಇದೆ. ಸರ್ಕಾರ ಹಿಂದೆ ಹಾಕಬಾರದು ಅಂತ ಹೇಳಿ ನಾನು ಮುಖ್ಯಮಂತ್ರಿಗಳಿಗೆ ಒತ್ತಾಯ. 25ನೇ ತಾರೀಕಿಗೆ ನಮ್ಮ ಜಿಲ್ಲೆಯಲ್ಲಿ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರದ ದುರಾಡಳಿತ ವಿರುದ್ಧ, ಬೆಲೆ ಏರಿಕೆ ವಿರುದ್ಧ ಜನಾಕ್ರೋಶ ಯಾತ್ರೆಯನ್ನ ಕೈಗೊಂಡಿದ್ವಿ. ಈ ಪಹಲ್ಗಾಮ ಘಟನೆಯಿಂದ ಅದನ್ನ ಮುಂದಾಕಿದ್ವಿ. ಮತ್ತೆ ನಾವು 8ನೇ ತಾರೀಕಿಗೆ ಸಂಜೆ 4 ಗಂಟೆಗೆ ಜನ ಆಕ್ರೋಶ ಯಾತ್ರೆಯನ್ನ ನಮ್ಮ ಪಕ್ಷದ ವತಿಯಿಂದ ನಾವು ಮಾಡ್ತಾ ಇದ್ದೇವೆ. ಅದಕ್ಕೆ ರಾಜ್ಯ ಅಧ್ಯಕ್ಷರು ಮತ್ತು ರಾಜ್ಯದ ಪ್ರತಿಪಕ್ಷದ ನಾಯಕರಾದಂತಹ ಅಶೋಕ್ ಅವರು ಮತ್ತು ಚಲವಾದಿ ನಾರಾಯಣ ಸ್ವಾಮಿ ಅವರು ಇನ್ನಿತರ ಮುಖಂಡರೆಲ್ಲರೂ ಆ ಜನ ಆಕ್ರೋಶ ಹೋರಾಟದಲ್ಲಿ ಭಾಗವಹಿಸುವುದಕ್ಕೆ ನಮ್ಮ ಕಾರ್ಯಕರ್ತರಿಗೆ, ಸಾರ್ವಜನಿಕರಿಗೆ ನಾನು ವಿನಂತಿ ಮಾಡ್ತೇನೆ. ನಾವೆಲ್ಲರೂ ಜನ ಆಕ್ರೋಶ ಯಾತ್ರೆಯಲ್ಲಿ ಭಾಗವಹಿಸಬೇಕು. ಆ ಯಾತ್ರೆಯನ್ನ ಯಶಸ್ವಿಗೊಳಿಸಬೇಕು. ಸರ್ಕಾರಕ್ಕೆ ಬಿಸಿ ಮುಟ್ಟಿಸ್ತಕ್ಕಂಥ ಕೆಲಸವನ್ನ ಮಾಡಬೇಕು ಅಂತ ಕೈ ಮುಗಿದು ಎಲ್ಲರಿಗೂ ಪ್ರಾರ್ಥನೆಯನ್ನು ಮಾಡ್ತಾರೆ. ಜಾತಿ ಗಣತಿಯನ್ನು ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರು, ರಾಹುಲ್ ಗಾಂಧಿ ಅವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳೋದೇನಂದ್ರ, ನಮ್ಮ ಒತ್ತಾಯಕ್ಕೆ ಬೆಳೆದು ಪ್ರಧಾನ ಮಂತ್ರಿಗಳು ಜನಗಣತಿ ಜೊತೆಯಲ್ಲಿ ಜಾತಿ ಗಣತಿ ಮಾಡ್ತಾರ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅದು ಸತ್ಯಕ್ಕೆ ದೂರವಾದಂತ ಮಾತು. ಜನಗಣತಿ ಜೊತೆಯಲ್ಲಿ ಜಾತಿ ಗಣತಿಯನ್ನ ಯಾಕೆ ಮಾಡ್ತಾ ಇದ್ದಾರೆ ಅಂದ್ರೆ, ಈಗಾಗಲೇ ದೇಶದಲ್ಲಿ ಮಹಿಳಾ ಮೀಸಲಾತಿ ಬಿಲ್ಲು ಲೋಕಸಭೆಯಲ್ಲಿ ಪಾಸ್ ಆಗಿದೆ. ಮಹಿಳಾ ಮೀಸಲಾತಿಯನ್ನ ಅನುಷ್ಠಾನಕ್ಕೆ ತರಬೇಕು ಲೋಕಸಭೆ ಮತ್ತು ವಿಧಾನಸಭೆ ಚುನಾವಣೆಯಲ್ಲಿ ಅಂದ್ರೆ ನಾವು ಜಾತಿ ಗಣತಿ ಮಾಡಲೇಬೇಕಾಗ್ತದೆ. ಜಾತಿ ಗಣತಿ ಮಾಡುವ ಉದ್ದೇಶ ಏನಂದ್ರ, ಮಹಿಳಾ ಮೀಸಲಾತಿಯಲ್ಲಿ ಒಳ ಮೀಸಲಾತಿ ಕೊಡ್ಬೇಕಾಗ್ತದೆ SC ST ಜನಾಂಗ. ಆ ಸಂಖ್ಯೆಯನ್ನ ಗೊತ್ತು ಮಾಡಲಿಕ್ಕೆ ಇವತ್ತು ನರೇಂದ್ರ ಮೋದಿಜಿಯವರ ಸರ್ಕಾರ ಆ ನಿರ್ಣಯವನ್ನ ಕೈಗೊಂಡಿದೆ. ಯಾವ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ, ಸಿದ್ದರಾಮಯ್ಯನವರಂತವ್ರ ಹೇಳಿಕೆ ಅಂತ ಅಲ್ಲ. ನರೇಂದ್ರ ಮೋದಿ ಅವರೇ ಸ್ವತಃ ಅತ್ಯಂತ ಹಿಂದುಳಿದ ಜನಾಂಗಕ್ಕೆ ಸೇರಿದವರು, ಸಣ್ಣ ಸಮುದಾಯಕ್ಕೆ ಸೇರಿದವರು, 25 ವರ್ಷಗಳ ಕಾಲ ಕಳಂಕರಹಿತ ಆಡಳಿತ ಮಾಡಿದಂಥವ್ರು, ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ಜನರಿಗೆ ಮೋಸ ಯಾವತ್ತೂ ಕೂಡ ಮಾಡಿಲ್ಲ. ಅಂತ ಒಬ್ಬ ಶ್ರೇಷ್ಠ ಜನನಾಯಕ ದೇಶದ ಪ್ರಧಾನ ಮಂತ್ರಿ ಇದ್ದಾರೆ. ಅವರು ಸಾಮಾಜಿಕ ಕಳಕಳಿ ಕಾಳಜಿಯಿಂದ ಮಾಡಿದ್ದಾರೆ. ಆ ಜಾತಿ ಗಣತಿ, ಜನಗಣತಿ ಜೊತೆಯಲ್ಲಿ ಜಾತಿ ಗಣತಿ ಮಾಡೋದ್ರಿಂದ ಯಾವ್ಯಾವ ಸಮುದಾಯಗಳು ಅವಕಾಶ ವಂಚಿತರಾಗಿದಾರ, ಸ್ವಾತಂತ್ರ್ಯ ಬಂದು 75 ವರ್ಷ ಆದರೂ ಕೂಡ ಸಮಾಜದಲ್ಲಿ ಮುಖ್ಯವಾಹಿನಿಗೆ ಬರ್ಲಿಕ್ಕೆ ಸಾಧ್ಯ ಆಗಿಲ್ಲ, ಅವ್ರನ್ನ ಗುರುತಿಸಿ ಅವ್ರಿಗೆ ವಿಶೇಷ ಯೋಜನೆಗಳನ್ನ, ಹಣಕಾಸು ನೆರವನ್ನು ಕೊಟ್ಟು, ಶಿಕ್ಷಣ ಕೊಟ್ಟು, ಉದ್ಯೋಗ ಕೊಟ್ಟು
ಮೇಲೆ ಎತ್ತತಕ್ಕಂಥದಕ್ಕೆ ಈ ಪ್ರಧಾನ ಮಂತ್ರಿಗಳು ಕೈಗೊಂಡಿರ್ತಕ್ಕಂಥ ಜನಗಣತಿ ಜಾತಿ ಗಣತಿ ಸಹಾಯ ಆಗ್ತದ ಅಂತಕ್ಕಂಥ ವಿಶ್ವಾಸವನ್ನು ವ್ಯಕ್ತ ಮಾಡಿ ಬಂದು ಸುಮಾರು 2 ವರ್ಷ ಆಗ್ತಾ ಬಂತು. ಇಡೀ ರಾಜ್ಯದ ಯಾವುದೇ ಜಿಲ್ಲೆ ಒಂದೇ ರೂಪಾಯಿ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನ ಮಾಡಿಲ್ಲ. ಬರೀ ಸಿದ್ದರಾಮಯ್ಯನವರು ಭಾವನಾತ್ಮಕ ಸಮಸ್ಯೆಗಳನ್ನ ಸೃಷ್ಟಿ ಮಾಡಿ ರಾಜಕೀಯ ಲಾಭವನ್ನು ಪಡಿಬೇಕು, ವೋಟ್ ಬ್ಯಾಂಕ್ ಕ್ರಿಯೇಟ್ ಮಾಡ್ಕೊಳ್ಬೇಕು ಅನ್ನೋದರಲ್ಲೇ 24 ಗಂಟೆಗಳ ಕಾಲ ಆಲೋಚನೆಯಲ್ಲೇ ಇದ್ದಾರೆ. ಸಿದ್ದರಾಮಯ್ಯನವ್ರ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ. ಅಧಿಕಾರಿಗಳು ಕೂಡ ಆತ್ಮಹತ್ಯೆ ಮಾಡಿಕೊಂಡ ಘಟನೆಗಳು ನಡೆದಿದೆ. ಗುತ್ತಿಗೆದಾರರು ಬೆಲ್ಲು ಕೊಟ್ಟಿಲ್ಲ ಅಂತ ಆತ್ಮಹತ್ಯೆ ಮಾಡಿಕೊಂಡ ಘಟನೆ ನಡೆದಿದೆ. ಮತ್ತು ಮೈಕ್ರೋ ಫೈನಾನ್ಸ್ ಅವರು ಕಿರುಕುಳದಿಂದ ಅನೇಕರು ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂಥ ಘಟನೆ ನಡೆದಿದೆ. ಅದು ಅಲ್ಲದೆ ರೈತರು ಬಹಳ ದೊಡ್ಡ ಪ್ರಮಾಣದಲ್ಲಿ 3,500 ರೈತರು ಈ 2 ವರ್ಷದಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂಥ ಘಟನೆ ನಡೆದಿದೆ. ಆದರೂ ಕೂಡ ಸಿದ್ದರಾಮಯ್ಯನವರು ಬಂಡತನದಿಂದ ನಾನು ಉತ್ತಮ ಆಡಳಿತ ಮಾಡಿದ್ದೇನೆ, ನುಡಿದಂತೆ ನಡೆದಿದ್ದೇನೆ ಅಂತ ಹೇಳ್ತಾರೆ. ಸಿದ್ದರಾಮಯ್ಯನವ್ರು ಕೇಳ್ತೇನೆ, ನೀವು ನುಡಿದಂತೆ ನಡೆದಿದ್ದರೆ ನಿಮ್ಮ ಪ್ರಣಾಳಿಕೆಯನ್ನು ತೆಗೆದು ನೋಡಿ. ಪದವೀಧರ ಯುವಕರಿಗೆ ಪ್ರತಿ ವರ್ಷ 3,000 ಕೊಡ್ತೀವಿ ಅಂತಿದ್ರೆ ಕೊಟ್ಟಿಲ್ಲ. ಡಿಪ್ಲೊಮಾ ಹೋಲ್ಡರ್ಗೆ 1,500 ಕೊಡ್ತೀವಿ ಅಂತ ಹೇಳಿದ್ರೆ ಕೊಟ್ಟಿಲ್ಲ. ಮತ್ತು ಚುನಾವಣೆ ಸಂದರ್ಭದಲ್ಲಿ ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ಒಳ ಮೀಸಲಾತಿಯನ್ನ ಜಾರಿಗೆ ತರ್ತೇವೆ, ಬಿಜೆಪಿ ಅವರು ಮಾಡಿಲ್ಲ, ನಾವು ಮಾಡಿ ತೋರಿಸ್ತೇವೆ, ಮೊದಲನೇ ಕ್ಯಾಬಿನೆಟ್ ನಲ್ಲೇ ಮಾಡಬಹುದು ಅಂತ ಹೇಳಿ ಅವರು ಪ್ರಣಾಳಿಕೆಯಲ್ಲಿ ಹೇಳಿದ್ರು. ಆದರೆ ಮಾಡಿಲ್ಲ. ನರೇಂದ್ರ ಮೋದಿಜಿಯವರ ಸರ್ಕಾರ ಮತ್ತು ಸುಪ್ರೀಂ ಕೋರ್ಟ್ ಆಗಸ್ಟ್ 1ನೇ ತಾರೀಕಿಗೆ ಆದೇಶ ಮಾಡಿ ಒಳ ಮೀಸಲಾತಿ ಕೊಡಬೇಕು ಅಂತ ಹೇಳಿ ಆದೇಶ ಮಾಡಿದ್ರು ಕೂಡ ಅದನ್ನ ಬಚ್ಚಿಟ್ಟು ಮತ್ತೆ ಆಯೋಗ ನೇಮಿಸಿ ಮತ್ತೆ ಸರ್ವೆ ಮಾಡಿಸ್ತೇನೆ, ಜಾತಿ ಗಣತಿ ಮಾಡಿಸ್ತೇನೆ ಅಂತ ಹೇಳಿ ಏನ್ ಮಾಡ್ಲಿಕ್ಕೆ ಕೊಡ್ತಾರೆ. ಇದೊಂದು ಸಂಪೂರ್ಣವಾದಂತ ಮೋಸದ ಆಟ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತಿನಿಂದ ಒಳ ಮೀಸಲಾತಿದು ಸರ್ವೆ ಕಾರ್ಯ ಪ್ರಾರಂಭ ಮಾಡಿದ್ದಾರೆ. ಅದು ಸರಿಯಾಗಿ ಮಾಡ್ತಾರಿಲ್ಲ ಅನ್ನುವಂತ ಸಂಶಯ ಇದೆ. ಆ ಸರ್ವೆ ಕಾರ್ಯದ ಜೊತೆಯಲ್ಲಿ ಒಂದು ಕಮಿಟಿ ಮಾಡಿದ. ಆ ಕಮಿಟಿ ಏನಪ್ಪ, ಒಂದು ಕಮಿಟಿ ಮಾಡಿದ ಸಿದ್ದರಾಮಯ್ಯನವರು. ನಿನ್ಗೆ ಗೊತ್ತಿಲ್ಲ, ಸಿದ್ದರಾಮಯ್ಯನವರು ಕಮಿಟಿ ಮಾಡಿದ ಒಂದು 16 ಜನರು ಸಮನ್ವಯ ಸಮಿತಿ ಅಂತ. ಆ ಸಮನ್ವಯ ಸಮಿತಿ ಏಕಪಕ್ಷೀಯವಾಗಿದೆ ಅಂತೇಳಿ ಅನೇಕರು ರಾಜ್ಯದಲ್ಲಿ ಸಂಘಟನೆಯವರು ಹೋರಾಟವನ್ನು ಮಾಡ್ತಾರೆ. ಅದಕ್ಕೆ ಆ ಸಮನ್ವಯ ಸಮಿತಿ ಏನು ಲೋಪದೋಷಿಗಳಾಗಿದ್ದರೆ ಅದನ್ನು ಸರಿಪಡಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತ ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ನಾನು ಒತ್ತಾಯ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.